ಈ ಸೆಪ್ಟೆಂಬರ್ 17, 2024ರಲ್ಲಿ ನಮ್ಮ ಅಧ್ಯಕ್ಷರ ಅವಧಿ ಏನು ಸ್ಟಾರ್ಟ್ ಆಗಿತ್ತು, ಆವತ್ತೊಂದು ದಿನದಿಂದ ಇಲ್ಲಿವರೆಗೂ ನಾವು ಏನು ಆಡಳಿತ ನಡೆಸಿದ್ದೀವಿ, ಆ ವಿಚಾರವಾಗಿ ನಮ್ಮ ಆಡಳಿತ ಅವಧಿಯಲ್ಲಿ ಏನೇನು ಡೆವಲಪ್‌ಮೆಂಟ್ ವರ್ಕ್ ನಡೆದಿದೆ ಅನ್ನೋ ವಿಚಾರವಾಗಿ ಒಂದು. ಅದಾದಮೇಲೆ ನಮ್ಮ ಹೈಕಮಾಂಡ್ ಆದಂಥ ಜೆಡಿಎಸ್ ವರಿಷ್ಠರಾದಂಥ ಕುಮಾರಣ್ಣವರ ಆದೇಶದಂತೆ ನಮ್ಮ ಹೈಕಮಾಂಡ್‌ಗೆ ಏನು ಮಾಹಿತಿ ನೀಡಿದ್ರೋ, ನಮ್ಮ ಅವಧಿ 10 ತಿಂಗಳ ಅವಧಿ ಏನು ನಡೆಸಬೇಕು ಅನ್ನೋದನ್ನ ನಮ್ಮ ಪಕ್ಷದಲ್ಲಿ ಆಂತರಿಕವಾಗಿ ಏನು ಮಾತುಕತೆ ನಡೆದಿತ್ತೋ, ಆ ವಿಚಾರವಾಗಿ ನಾನು ರಾಜೀನಾಮೆ ಕೊಡೋ ಡೇಟ್ ಹತ್ರ ಮುಗ್ದಿದೆ. ಆ ಉದ್ದೇಶವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಪುರಸಭಾ ಸದಸ್ಯರಾದ ಇನ್ನೂ ಇಬ್ಬರು ಹೆಣ್ಮಕ್ಳಿದ್ದಾರೆ. ಅವ್ರಿಗೆ ಅವಕಾಶ ಕಲ್ಪಿಸಿಕೊಡೋ ಉದ್ದೇಶವಾಗಿ ಇವತ್ತು ಈ ವಾರದಲ್ಲಿ ರಾಜೀನಾಮೆ ಕೊಡುವಂಥ ನಿರ್ಧಾರ ಮಾಡಿದ್ದೇನೆ. ಆ ವಿಚಾರವಾಗಿ ಇಲ್ಲಿವರೆಗೂ ನಾವೇನೇನು ಡೆವಲಪ್‌ಮೆಂಟ್ ವರ್ಕ್ ಮಾಡಿದ್ದೀವಿ ಅನ್ನೋದನ್ನು ನಮ್ಮ ಪುರಸಭೆ ಉಪಾಧ್ಯಕ್ಷರಾದ ಆದಿಯಾಗಿ ಇಲ್ಲಿರ್ತಕ್ಕಂಥ ಲೋಹಿತ್ ಅಣ್ಣವರು, ದೇವರಾಜಣ್ಣವರು ಮತ್ತು ಮನು ಲೋಕೇಶ್ ಅವರು ಅವ್ರನ್ನ ನಾವು 5 ಜನ ಸೇರಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಇಲ್ಲಿವರೆಗೂ ನಾವು 2020 ಡಿಸೆಂಬರ್ 24 ಸೆಪ್ಟೆಂಬರ್ 24 ಡಿಸೆಂಬರ್ 25ರಲ್ಲಿ ಮೊದಲನೇ ಸಾಮಾನ್ಯ ಸಭೆ ನಡೆದಿತ್ತು. ಆ ಸಾಮಾನ್ಯ ಸಭೆಯಲ್ಲಿ 23 ವಾರ್ಡ್‌ಗಳು ತಲಾ 20 ಲಕ್ಷ ತಂದ್ರೆ ನಾವು ಎಲ್ಲ ಕಾಮಗಾರಿಗಳನ್ನ ನಮ್ಮ ಅಧ್ಯಕ್ಷರ ಅವಧಿಯಲ್ಲಿ ಎಲ್ಲ ಪುರಸಭಾ ಸದಸ್ಯರ ಸಮ್ಮುಖದಲ್ಲಿ ಎಲ್ಲರೂ ಒಪ್ಪಿಗೆ ಮೇರೆಗೆ ಏನು 20 ಲಕ್ಷ ತಲಾ ಹಾಕಿದ್ದೀವಿ. ಆವತ್ತೊಂದು ದಿವಸ ಡಿಸೆಂಬರ್ 25ರಲ್ಲಿ ಹಾಕಿದ್ದು 20 ಲಕ್ಷ, ಟೋಟಲ್ 5 ಕೋಟಿ ರೂಪಾಯಿ ದುಡ್ಡನ್ನ. ಅದು ಕಾಮಗಾರಿ ಈಗ ಸ್ಟಾರ್ಟ್ ಆಗಿದೆ. ತುಂಬ ತಡವಾಗಿ ಎಲೆಕ್ಷನ್ ಬಂದು, ನಿಖಿಲ್ ಅಣ್ಣನ ಎಲೆಕ್ಷನ್ ಬಂತು ಮಧ್ಯದಲ್ಲಿ. ಅದರಿಂದ ತುಂಬ ತಡವಾಗಿ ಕೆಲಸ ಕಾಮಗಾರಿ ಸ್ಟಾರ್ಟ್ ಆಯಿತು. ಮತ್ತು 3ನೇ ಪೂರ್ವಭಾವಿ ಸಭೆಯಲ್ಲಿ ನಾವು ತಲಾ 30 ಲಕ್ಷ ರೂಪಾಯಿ ಎಲ್ಲ ವಾರ್ಡ್‌ಗೂ ಹಂಚಿಕೆ ಮಾಡಿದ್ದೇವೆ. ಅದಕ್ಕೆ ಮುಂಚೆ ನಾವು ಮಾರ್ಚಲ್ಲಿ ಬಜೆಟ್ ಮಾಡಿದಂಥ ಸಮಯದಲ್ಲಿ ಬಿಡದಿ ಟೌನು ಮತ್ತು ಹೆಚ್ಚು ಜನ ಎಲ್ಲಿ ವಾಸವಾಗಿದ್ದಾರೆ ನಮ್ಮ 23 ಪುರಸಭೆ ವಾರ್ಡಲ್ಲಿ, ಅದರಲ್ಲೂ ಎಸ್ಪೆಷಲಿ ಬಿಡದಿ ಟೌನ್ ಒಂದು. ಅದು ಬಿಟ್ಟರೆ ಹಬ್ಬನಕುಪ್ಪೆ, ವಾರ್ಡ್ ನಂಬರ್ 15 ಛತ್ರ, ವಾರ್ಡ್ ನಂಬರ್ 20 ಋಷವಾತಿಪುರ. ಇದರಲ್ಲಿ ಏನು ಟೊಯೋಟಾದಲ್ಲಿ ಕೆಲಸ ಮಾಡೋಂಥ ವರ್ಕರ್ಸ್ ಅಲ್ಲಿ ಎಷ್ಟು ಜನ ಜಾಸ್ತಿ ಇದ್ದಾರೋ ಆ ವಾರ್ಡ್ಗಳಿಗೆ 30% ಹೆಚ್ಚಿಗೆ ಅನುದಾನ ಮೀಸಲಿಟ್ಟು ಡೆವಲಪ್‌ಮೆಂಟ್ ವಿಚಾರವಾಗಿ ನಾವು ಎಲ್ಲ ಸ್ವಲ್ಪ ತುರ್ತಾಗಿ ಕೆಲಸ ಎಲ್ಲೆಲ್ಲಿ ಮಾಡಬೇಕು ಅದು ಡೆವಲಪ್‌ಮೆಂಟ್ ವಿಚಾರವಾಗಿ ಸ್ವಲ್ಪ ಅನುದಾನ ಹೆಚ್ಚಿಗೆ ನೀಡಿದ್ದೇವೆ. ಇಲ್ಲಿವರೆಗೂ ನಾವು ಟೋಟಲ್ಲು ಪುರಸಭಾ ನಿಧಿಯಿಂದನೇ 20 ಲಕ್ಷದ ಮೊದಲನೇ ಅವಧಿಯಲ್ಲಿ 5 ಕೋಟಿ ಚಿಲ್ಲರೆ ಹಾಕಿದ್ದು, 30 ಲಕ್ಷದ ಅವಧಿಯಲ್ಲಿ 30 ಲಕ್ಷ ಹಾಕಿದ್ಮೇಲೆ ಅದೊಂದು 8 ಕೋಟಿ ರೂಪಾಯಿ. ಅದಾದಮೇಲೆ ದೇವರಾಜಣ್ಣವ್ರ ವಾರ್ಡಲ್ಲಿ 4 ಕೋಟಿ ರೂಪಾಯಿ ಅನುದಾನ ಕುಮಾರಸ್ವಾಮಿ ಅವ್ರು ಕೊಟ್ಟಿದ್ದ ಅನುದಾನ ಏನಿತ್ತು, ಅದನ್ನು ಮೊನ್ನೆ ಶಾಸಕರಾದಂಥ ಬಾಲಣ್ಣವರು ಅದನ್ನು ಎಲ್ಲ ವಾರ್ಡ್‌ಗೂ ಹಂಚಿಕೆ ಮಾಡಿದರು. ಆ ಕೆಲಸನೂ ಇದೇ ಇದ್ರ ಜೊತೆಲೇ ಸಾಗ್ತಾ ಇರೋದ್ರಿಂದ ಟೋಟಲ್ ನಮ್ಮದು ಅದಾದಮೇಲೆ ಸ್ಪೆಷಲ್ ಗ್ರಾಂಟ್ ಒಂದಿದೆ. ಸಾಮಾನ್ಯ ಇದರಲ್ಲಿ ಎಲ್ಲ ವಾರ್ಡ್‌ಗೂ 15 ಲಕ್ಷ ರೂಪಾಯಿ ಹಂಚಿಕೆ ಮಾಡಿದ್ದು SFC ಗ್ರಾಂಟಲ್ಲಿ. ಅದು ಒಂದು 3 ಕೋಟಿ ದುಡ್ಡು. ಇಲ್ಲಿವರೆಗೂ ನಾವು ಏನು ಆನ್‌ಗೋಯಿಂಗ್ ವರ್ಕ್ ನಡೀತಾ ಇದೆಯೋ ಟೋಟಲ್ಲು 26 ಕೋಟಿ ರೂಪಾಯಿ ಕೆಲಸ ಆನ್‌ಗೋಯಿಂಗ್ ವರ್ಕ್ ನಡೀತಿದೆ. ಇದು ಆಲ್ರೆಡಿ ಕಾಮಗಾರಿ ಸ್ಟಾರ್ಟ್ ಆಗಿದೆ. ಬಿಡದಿ ಪುರಸಭೆ ಮಹಾಜನತೆಯರು ಸ್ವಲ್ಪ ಜನ ರೋಡು ವ್ಯವಸ್ಥೆ ಸರಿಯಿಲ್ಲ ಅನ್ನೋದನ್ನ ಕಂಪ್ಲೇಂಟ್ ತುಂಬ ಬರ್ತಿದ್ದಾವೆ. ಈ ಕಾಮಗಾರಿ ಸ್ಟಾರ್ಟ್ ಆಗಿರೋದ್ರಿಂದ ಈ ಪುರಸಭೆಯಲ್ಲಿರ್ತಕ್ಕಂಥ ಎಲ್ಲ ಜನತೆಯವರು ಇನ್ನು 2 ತಿಂಗಳಲ್ಲಿ ಏನು ಕಾಮಗಾರಿ ಸ್ಟಾರ್ಟ್ ಆಗಿದ್ದೀವಿ, ನಾವು ಏನು ಕೆಲಸ ಹಾಕಿದ್ದೀವಿ ಅನ್ನೋದನ್ನು ಎಲ್ಲರೂ ಮನದಲ್ಲಿ ಇಟ್ಕೊಂಡು ಇನ್ನು 2 ತಿಂಗಳಲ್ಲಿ ಎಲ್ಲ ಬಿಡದಿ ಪುರಸಭೆ ಟೌನ್ ವ್ಯಾಪ್ತಿಯಲ್ಲಿ ಎಲ್ಲ ಕಾಮಗಾರಿನೂ ಚಾಲು ಆಗಿ ಇನ್ನು 2 ತಿಂಗಳಲ್ಲಿ ಕಂಪ್ಲೀಟ್ ಆಗ್ತದೆ ಅನ್ನೋದನ್ನ ಭರವಸೆಯಲ್ಲಿ ನೀಡ್ತಾ ಇದ್ದೇನೆ.